ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಅವಜಾನಂತಿ ಮಾಂ ಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಈ ಮನುಷ್ಯ ಭಾವದಲ್ಲಿ ಅವತರಿಸಿ ನಾನು ಬಂದಾಗ ಮೂರ್ಖರಿಗೆ ನಾನು ತಿಳಿಯೋದಿಲ್ಲ, ನನ್ನ ಸ್ವರೂಪವನ್ನು ಅವರು ಅರ್ಥ ಮಾಡಿಕೊಳ್ಳೋದಿಲ್ಲ. ನಾನೊಬ್ಬ ಮನುಷ್ಯ ಅಂತ ತಿಳಿದುಕೊಂಡು ಈ ಅತ್ಯುತ್ತಮವಾದಂತಹ ಪರವಾದಂತಹ ಈ ಒಂದು ಪ್ರಾಕೃತ ರೂಪವನ್ನು ಅವರಿಗೆ ಖಂಡಿತವಾಗ್ಲೂ ಅರ್ಥವೇ ಆಗೋದಿಲ್ಲ. ನಾನು ಕೇವಲ ಒಬ್ಬ ಮನುಷ್ಯ, ಏನೋ ಒಂದು ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿರುವಂತಹ ಸಾಮಾನ್ಯನಾದವನು ಅಂತ ತಿಳಿದುಕೊಳ್ಳುತ್ತಾರೆ. ಅಂತ ಅವರಿಗಿಂತ ಮೂರ್ಖರಾದಂಥವರು ಇನ್ನೊಬ್ಬರು ಯಾರೂ ಇಲ್ಲ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ನೀಚ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ಇಂದು 24ನೇ ತಾರೀಕು ಬುಧವಾರ, ದಶಮಿ ತಿಥಿ ಹಾಗೂ ಇಂದು ಚಿತ್ತ ನಕ್ಷತ್ರ. ಮೇಷರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ ಅನಿಸಬಹುದು. ಮಧ್ಯಾಹ್ನದವರೆಗೂ ಎಲ್ಲವೂ ನಿಮ್ಮ ಪರವಾಗಿದೆ. ಆದರೆ ಮಧ್ಯಾಹ್ನದ ನಂತರ ನಿಮ್ಮ ಪ್ರೀತಿ ಪಾತ್ರರೊಡನೆ ಸ್ವಲ್ಪ ಸಣ್ಣ ಪುಟ್ಟ ಚಕಮಕಿ ಇರಬಹುದು. ಆದರೂ ಅದನ್ನು ನೀವು ಹಾಸ್ಯದ ರೀತಿಯಲ್ಲಿ ನಿಭಾಯಿಸಬಹುದು. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಜಯ ಪ್ರಾಪ್ತಿ, ಶತ್ರುನಾಶ, ಶತ್ರುಧ್ವಂಸ, ಆರೋಗ್ಯ ಸುಧಾರಣೆ. ಮಿಥುನ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಗಮನ ಅವಶ್ಯಕ ಮತ್ತು ಪ್ರೀತಿ ಪಾತ್ರರಿಗೆ ನಿಮ್ಮಿಂದ ಇವತ್ತು ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಆದರೂ ಕೂಡ ತಾಯಿಯ ಆರೋಗ್ಯ ಹಾಗೂ ಕೋರ್ಟು ಕಚೇರಿ ಮ್ಯಾಟರ್ಗಳು ಇವುಗಳಲ್ಲಿ ಸ್ವಲ್ಪ ಕ್ಲೇಶ ಇರುವಂತಹ ಸಾಧ್ಯತೆ. ಸಿಂಹರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮದಲ್ಲಿರೋರಿಗೆ ಹಾಗೂ ಮಾತುಕತೆಗಳಿಂದ ಜೀವನವನ್ನು ಮಾಡುವಂತಹ ಬರಹಗಾರರು, ಬರವಣಿಗೆಗಾರರು, ಮಾಧ್ಯಮದವರು ಇವರಿಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನಿಮಗೆ ಸಮಾಧಾನ ಹಾಗೂ ಆತ್ಮವಿಶ್ವಾಸ ಹೆಚ್ಚು. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸಾಮಾಜಿಕ ಚಟುವಟಿಕೆಗಳನ್ನು ಕಡಿಮೆ ಮಾಡಿಕೊಂಡು ಮನೆಯ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅನ್ನುವಂತಹ ಮಾತನ್ನು ಕೇಳಬೇಕಾಗಿ ಬರಬಹುದು. ಸಂಸಾರದ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ, ಯಾವುದು ನಿಮ್ಮ ಪರವಾಗಿ ನಡೀತಾ ಇಲ್ಲ ಈಗ. ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಇನ್ನೂ ಕ್ಲೇಶ ಮುಂದುವರಿಯುವುದು. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಆದರೂ ಕೂಡ ಮುಖ್ಯವಾದಂತಹ ಕೆಲವೊಂದು ಮಿತ್ರತ್ವಗಳಲ್ಲಿ ಸ್ವಲ್ಪ ಒಡಕು ಉಂಟಾಗಬಹುದು ಹಾಗೂ ಮುಖ್ಯವಾದಂತಹ ಕೆಲವರು ಇವತ್ತು ನಿಮಗೆ ಸಹಕಾರ ಕೊಡದೆ ಹೋಗಬಹುದು. ಇದರಿಂದ ಮನಸ್ಸಿಗೆ ಬೇಸರ. ಧನು ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಕೇಳಿದ್ದೆಲ್ಲವೂ ಪ್ರಾಪ್ತಿ, ಹೀಗಾಗಿ ನಿಶ್ಚಿಂತೆ. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸು ಪ್ರಾಪ್ತಿ, ಹೀಗಾಗಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮದೇ ಒಂದು ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಸಾಧ್ಯವಾಗಬಹುದು. ಕುಂಭರಾಶಿಯವರಿಗೆ ಭಾಗ್ಯೋದಯ, ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಮುಂದುವರಿಯೋದು ಬಹಳ ಒಳ್ಳೆಯದು ಮತ್ತು ಹಿಂದಿನ 4-5 ದಿನಗಳಲ್ಲಿದ್ದಂತಹ ಸಮಸ್ಯೆಗಳಿಗೆ ಪರಿಹಾರ ಪ್ರಾಪ್ತಿ. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ವೈಯಕ್ತಿಕ ವಿಚಾರಗಳಲ್ಲಿ ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡೋದು ಅವಶ್ಯಕ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನದಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.